ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಯಬಾಗ ಸರ್ಕಾರಿ ಆಸ್ಪತ್ರೆಗೆ ಬೆಳಕಿನ ಭಾಗ್ಯ ಬಂದಿದೆ. ರಾತ್ರಿ ಆದ್ರೆ ದೆವ್ವಗಳ ಮನೆಯಾಗ್ತಾ ಇದ್ದಂತ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ರು. ಕತ್ತಲೆಯಲ್ಲೇ ಹೆರಿಗೆ ಮಾಡಿಸ್ತಾ ಇದ್ರು ವೈದ್ಯರು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಕರೆಂಟ್ ಭಾಗ್ಯ ಬಂದಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ನಾವು ವರದಿಯನ್ನ ಮಾಡಿ ಆದ ನಂತರ ಈಗ ಆ ಆಸ್ಪತ್ರೆ ಬೆಳಕು ಕಂಡಿದೆ. ದೀಪಾವಳಿ ಸಮಯದಲ್ಲೇ ಈಗ ಆ ಆಸ್ಪತ್ರೆಗೆ ಬೆಳಕಿನ ಭಾಗ್ಯ ಲಭಿಸಿದೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂತದ್ದು. ನೀವು ಏನ್ ನೋಡ್ತಾ ಇದ್ದೀರಿ, ಸದ್ಯಕ್ಕೆ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿರುವಂತದ್ದು. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಾನಿರುವಂತದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಿಗ್ಗೆ ಒಂದು ಸುದ್ದಿಯನ್ನ ಮಾಡುತ್ತೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕತ್ತಲು ಕವಿದೆ ಅಂತ ಒಂದು ಸುದ್ದಿಯನ್ನ ಸಹ ಮಾಡ್ತೀವಿ. ಸೊ ಆ ಸುದ್ದಿಯನ್ನ ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಸಹ ಆಗುತ್ತೆ, ಅಂತಂದ್ರೆ ಇಂಪ್ಯಾಕ್ಟ್ ಸಹ ಆಗಿರುವಂತದ್ದು. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನೋ ಒಂದು ಕತ್ತಲೆ ಸಮಸ್ಯೆ ಏನಿತ್ತು, ವಿದ್ಯುತ್ ಸಮಸ್ಯೆ ಏನಿತ್ತು, ಅದನ್ನ ಸರಿಪಡಿಸಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ನಾನು ನಿಮಗೆ ಒಳಗೋಗಿ ತೋರಿಸ್ತೀನಿ ಯಾವ ರೀತಿಯಾದಂತಹ ಆ ವಿದ್ಯುತ್ ಇಲ್ಲಿ ಬೆಳಗ್ತಾ ಇದೆ. ದೀಪಗಳ ಹಬ್ಬಕ್ಕೆ ದೀಪ ಮತ್ತೆ ಉರಿತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ಶೈಕ್ಷಣಿಕ ಆಗಿರಬಹುದು, ಆರ್ಥಿಕವಾಗಿರಬಹುದು ಹಿಂದುಳಿದಂತಹ ತಾಲೂಕಿದಾಗಿತ್ತು. ಅಂತಂದ್ರೇನು, ಇಲ್ಲಿ ಬಡ ಜನರಿಗೆ ಉಚಿತವಾದಂತಹ ಸೇವೆ ಸಿಗಲಿ, ಬಡ ಜನರಿಗೆ ಉತ್ಕೃಷ್ಟವಾದಂತಹ ಆರೋಗ್ಯ ಸಿಗಲಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು ಅಂತಂದ್ರೇನು ಇವುಗಳನ್ನಾಗಿರು ತಂದಿಟ್ಟಿರ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲೆಯನ್ನ ಆವರಿಸ್ತಾ ಇತ್ತು. ಇದರಿಂದಾಗಿ ಹಲವಾರು ರೋಗಿಗಳಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಇನ್ನು ಡೆಲಿವರಿ ಪೇಷಂಟ್ಸ್ ಬಂದಿರ್ತಾರೆ, ಅವರೆಲ್ಲರೂ ಸಹ ತುಂಬಾ ಒಂದು ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿತ್ತು. ಈ ಮಕ್ಕಳಿಗೆ ಬಿಸಿ ನೀರು ಮಾಡಿಸೋದಕ್ಕೂ ಸಹ ಇರ್ತಾ ಇರಲಿಲ್ಲ. ಈ ಒಂದೆಲ್ಲ ಸಮಸ್ಯೆಗಳನ್ನ ಅರಿತು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಸುದ್ದಿಯನ್ನ ಮಾಡಿತು. ಅದಾದ ಬಳಿಕ ಇಲ್ಲಿ ನೀವು ನೋಡ್ತಾ ಇರಬಹುದು ಹೆರಿಗೆ ಕೋಣೆ. ಈ ಕಳೆದ ನೀವು ಏನು ವಿಜುವಲ್ಸ್ ಗಳನ್ನೆಲ್ಲ ಏನ್ ನೋಡ್ತಾ ಇದ್ರಿ, ಆ ವಿಜುವಲ್ಸ್ ಗಳಿಗೂ ಈಗ ನೋಡಿದ್ರೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಸಹ ನಿಮಗೆ ಕಂಡು ಬರುತ್ತೆ. ಅಂತಂದ್ರೇನು, ಕಳೆದ ಸಂಪೂರ್ಣವಾಗಿ ಕತ್ತಲೆಯಲ್ಲಿರ್ತಕ್ಕಂತಹ ಹಾಸ್ಪಿಟಲ್ ಹಗಲಿನೇ ಇವಾಗ ಎಲ್ಲಾನು ಅಂದ್ರೇನು ಲೈಟ್ಗಳನ್ನ ಬಲ್ಬ್ಗಳೆಲ್ಲ ಉರಿತಾ ಇದೆ. ಉತ್ತಮವಾದಂತಹ ಇಲ್ಲಿ ವ್ಯವಸ್ಥೆಗಳನ್ನ ಸಹ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಸಂದ ಜಯ ಅಂತಾನೆ ಹೇಳ್ಬೋದು. ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಸುದ್ದಿನ ಹಲವಾರು ಬಾರಿ ಸಹ ಈ ಹಿಂದೆಯೂ ಸಹ ನಾವು ರಿಪಬ್ಲಿಕ್ ಕನ್ನಡ ಇದೇ ಒಂದು ಆಸ್ಪತ್ರೆಯ ಸುದ್ದಿಯನ್ನ ಸಹ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹ ಇಲ್ಲಿರ್ತಕ್ಕಂಥ ಕೊಳಚೆ ಆಗಿರ್ಬೋದು, ಹೊಲಸಾಗಿರ್ಬೋದು, ಅವಾಗಲೂ ಸಹ ರಾಜ್ಯದ ಜನತೆಗೆ ತೋರಿಸುವಂತಹ ಕೆಲಸ ಸಹ ಮಾಡಿತ್ತು. ಇವತ್ತು ಏನು ಇಲ್ಲಿ ಕತ್ತಲೆಯಿಂದ ಏನ್ ಪರದಾಡ್ತಾ ಇದ್ರು ಆ ಜನರಿಗೆ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಯಬಾಗ ಸರ್ಕಾರಿ ಆಸ್ಪತ್ರೆಗೆ ಬೆಳಕಿನ ಭಾಗ್ಯ ಬಂದಿದೆ. ರಾತ್ರಿ ಆದ್ರೆ ದೆವ್ವಗಳ ಮನೆಯಾಗ್ತಾ ಇದ್ದಂತ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ರು. ಕತ್ತಲೆಯಲ್ಲೇ ಹೆರಿಗೆ ಮಾಡಿಸ್ತಾ ಇದ್ರು ವೈದ್ಯರು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಕರೆಂಟ್ ಭಾಗ್ಯ ಬಂದಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ನಾವು ವರದಿಯನ್ನ ಮಾಡಿ ಆದ ನಂತರ ಈಗ ಆ ಆಸ್ಪತ್ರೆ ಬೆಳಕು ಕಂಡಿದೆ. ದೀಪಾವಳಿ ಸಮಯದಲ್ಲೇ ಈಗ ಆ ಆಸ್ಪತ್ರೆಗೆ ಬೆಳಕಿನ ಭಾಗ್ಯ ಲಭಿಸಿದೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂತದ್ದು. ನೀವು ಏನ್ ನೋಡ್ತಾ ಇದ್ದೀರಿ, ಸದ್ಯಕ್ಕೆ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿರುವಂತದ್ದು. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಾನಿರುವಂತದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಿಗ್ಗೆ ಒಂದು ಸುದ್ದಿಯನ್ನ ಮಾಡುತ್ತೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕತ್ತಲು ಕವಿದೆ ಅಂತ ಒಂದು ಸುದ್ದಿಯನ್ನ ಸಹ ಮಾಡ್ತೀವಿ. ಸೊ ಆ ಸುದ್ದಿಯನ್ನ ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಸಹ ಆಗುತ್ತೆ, ಅಂತಂದ್ರೆ ಇಂಪ್ಯಾಕ್ಟ್ ಸಹ ಆಗಿರುವಂತದ್ದು. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನೋ ಒಂದು ಕತ್ತಲೆ ಸಮಸ್ಯೆ ಏನಿತ್ತು, ವಿದ್ಯುತ್ ಸಮಸ್ಯೆ ಏನಿತ್ತು, ಅದನ್ನ ಸರಿಪಡಿಸಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ನಾನು ನಿಮಗೆ ಒಳಗೋಗಿ ತೋರಿಸ್ತೀನಿ ಯಾವ ರೀತಿಯಾದಂತಹ ಆ ವಿದ್ಯುತ್ ಇಲ್ಲಿ ಬೆಳಗ್ತಾ ಇದೆ. ದೀಪಗಳ ಹಬ್ಬಕ್ಕೆ ದೀಪ ಮತ್ತೆ ಉರಿತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ಶೈಕ್ಷಣಿಕ ಆಗಿರಬಹುದು, ಆರ್ಥಿಕವಾಗಿರಬಹುದು ಹಿಂದುಳಿದಂತಹ ತಾಲೂಕಿದಾಗಿತ್ತು. ಅಂತಂದ್ರೇನು, ಇಲ್ಲಿ ಬಡ ಜನರಿಗೆ ಉಚಿತವಾದಂತಹ ಸೇವೆ ಸಿಗಲಿ, ಬಡ ಜನರಿಗೆ ಉತ್ಕೃಷ್ಟವಾದಂತಹ ಆರೋಗ್ಯ ಸಿಗಲಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು
ಅಂತಂದ್ರೇನು ಇವುಗಳನ್ನಾಗಿರ್ ತಂದಿಟ್ಟಿರ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲೆಯನ್ನ ಆವರಿಸ್ತಾ ಇತ್ತು. ಇದರಿಂದಾಗಿ ಹಲವಾರು ರೋಗಿಗಳಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಇನ್ನು ಡೆಲಿವರಿ ಪೇಷಂಟ್ಸ್ ಬಂದಿರ್ತಾರೆ, ಅವರೆಲ್ಲರೂ ಸಹ ತುಂಬಾ ಒಂದು ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿತ್ತು. ಈ ಮಕ್ಕಳಿಗೆ ಬಿಸಿ ನೀರು ಮಾಡಿಸೋದಕ್ಕೂ ಸಹ ಇರ್ತಾ ಇರಲಿಲ್ಲ. ಈ ಒಂದೆಲ್ಲ ಸಮಸ್ಯೆಗಳನ್ನ ಅರಿತು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಸುದ್ದಿಯನ್ನ ಮಾಡಿತು. ಅದಾದ ಬಳಿಕ ಇಲ್ಲಿ ನೀವು ನೋಡ್ತಾ ಇರಬಹುದು ಹೆರಿಗೆ ಕೋಣೆ. ಈ ಕಳೆದ ನೀವು ಏನು ವಿಜುವಲ್ಸ್ ಗಳೆಲ್ಲ ಏನ್ ನೋಡ್ತಾ ಇದ್ರಿ, ಆ ವಿಜುವಲ್ಸ್ ಗಳಿಗೂ ಈಗ ನೋಡಿದ್ರೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಸಹ ನಿಮಗೆ ಕಂಡು ಬರುತ್ತೆ. ಅಂತಂದ್ರೇನು, ಕಳೆದ ಸಂಪೂರ್ಣವಾಗಿ ಕತ್ತಲೆಯಲ್ಲಿ ಇರ್ತಕ್ಕಂತಹ ಹಾಸ್ಪಿಟಲ್ ಹಗಲಿನೇ ಇವಾಗ ಎಲ್ಲಾನು ಅಂದ್ರೇನು ಲೈಟ್ಗಳನ್ನ ಬಲ್ಬ್ಗಳೆಲ್ಲ ಉರಿತಾ ಇದೆ. ಉತ್ತಮವಾದಂತಹ ಇಲ್ಲಿ ವ್ಯವಸ್ಥೆಗಳನ್ನ ಸಹ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಸಂದ ಜಯ ಅಂತಾನೆ ಹೇಳ್ಬೋದು. ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಸುದ್ದಿನ ಹಲವಾರು ಬಾರಿ ಸಹ ಈ ಹಿಂದೆಯೂ ಸಹ ನಾವು ರಿಪಬ್ಲಿಕ್ ಕನ್ನಡ ಇದೇ ಒಂದು ಆಸ್ಪತ್ರೆಯ ಸುದ್ದಿಯನ್ನ ಸಹ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹ ಇಲ್ಲಿರ್ತಕ್ಕಂಥ ಕೊಳಚೆ ಆಗಿರ್ಬೋದು, ಹೊಲಸಾಗಿರ್ಬೋದು, ಅವಾಗಲೂ ಸಹ ರಾಜ್ಯದ ಜನತೆಗೆ ತೋರಿಸುವಂತಹ ಕೆಲಸ ಸಹ ಮಾಡಿತ್ತು. ಇವತ್ತು ಏನೋ ಇಲ್ಲಿ ಕತ್ತಲೆಯಿಂದ ಏನ್ ಪರದಾಡ್ತಾ ಇದ್ರು ಆ ಜನರಿಗೆ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ರಾಯಬಾಗ ಸರ್ಕಾರಿ ಆಸ್ಪತ್ರೆಗೆ ಬೆಳಕಿನ ಭಾಗ್ಯ ಬಂದಿದೆ. ರಾತ್ರಿ ಆದ್ರೆ ದೆವ್ವಗಳ ಮನೆಯಾಗ್ತಾ ಇದ್ದಂತ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ರು. ಕತ್ತಲೆಯಲ್ಲೇ ಹೆರಿಗೆ ಮಾಡಿಸ್ತಾ ಇದ್ರು ವೈದ್ಯರು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಕರೆಂಟ್ ಭಾಗ್ಯ ಬಂದಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ನಾವು ವರದಿಯನ್ನ ಮಾಡಿ ಆದ ನಂತರ ಈಗ ಆ ಆಸ್ಪತ್ರೆ ಬೆಳಕು ಕಂಡಿದೆ. ದೀಪಾವಳಿ ಸಮಯದಲ್ಲೇ ಈಗ ಆ ಆಸ್ಪತ್ರೆಗೆ ಬೆಳಕಿನ ಭಾಗ್ಯ ಲಭಿಸಿದೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವಂತದ್ದು ನೀವು ಏನ್ ನೋಡ್ತಾ ಇದ್ದೀರಿ. ಸದ್ಯಕ್ಕೆ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿರುವಂತದ್ದು. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಾನಿರುವಂತದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಿಗ್ಗೆ ಒಂದು ಸುದ್ದಿಯನ್ನ ಮಾಡುತ್ತೆ. ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕತ್ತಲು ಕವಿದೆ ಅಂತ ಒಂದು ಸುದ್ದಿಯನ್ನ ಸಹ ಮಾಡ್ತೀವಿ. ಸೊ ಆ ಸುದ್ದಿಯನ್ನ ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಸಹ ಆಗುತ್ತೆ. ಅಂತಂದ್ರೆ ಇಂಪ್ಯಾಕ್ಟ್ ಸಹ ಆಗಿರುವಂತದ್ದು. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನು ಒಂದು ಕತ್ತಲೆ ಸಮಸ್ಯೆ ಏನಿತ್ತು, ವಿದ್ಯುತ್ ಸಮಸ್ಯೆ ಏನಿತ್ತು ಅದನ್ನ ಸರಿಪಡಿಸಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ನಾನು ನಿಮಗೆ ಒಳಗೋಗಿ ತೋರಿಸ್ತೀನಿ ಯಾವ ರೀತಿಯಾದಂತಹ ವಿದ್ಯುತ್ ಇಲ್ಲಿ ಬೆಳಗ್ತಾ ಇದೆ, ದೀಪಗಳ ಹಬ್ಬಕ್ಕೆ ದೀಪ ಮತ್ತೆ ಉರಿತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ಶೈಕ್ಷಣಿಕ ಆಗಿರಬಹುದು, ಆರ್ಥಿಕವಾಗಿರಬಹುದು ಹಿಂದುಳಿದಂತಹ ತಾಲೂಕಿದಾಗಿತ್ತು. ಅಂತಂದ್ರೇನು, ಇಲ್ಲಿ ಬಡ ಜನರಿಗೆ ಉಚಿತವಾದಂತಹ ಸೇವೆ ಸಿಗಲಿ, ಬಡ ಜನರಿಗೆ ಉತ್ಕೃಷ್ಟವಾದಂತಹ ಆರೋಗ್ಯ ಸಿಗಲಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು ಅಂತಂದ್ರೇನು ಇವುಗಳನ್ನಾಗಿರ್ ತಂದಿಟ್ಟಿರ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲೆಯನ್ನ ಆವರಿಸ್ತಾ ಇತ್ತು. ಇದರಿಂದಾಗಿ ಹಲವಾರು ರೋಗಿಗಳಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಇನ್ನು ಡೆಲಿವರಿ ಪೇಷಂಟ್ಸ್ ಬಂದಿರ್ತಾರೆ, ಅವರೆಲ್ಲರೂ ಸಹ ತುಂಬಾ ಒಂದು ಪರದಾಡುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿತ್ತು. ಈ ಮಕ್ಕಳಿಗೆ ಬಿಸಿ ನೀರು ಮಾಡಿಸೋದಕ್ಕೂ ಸಹ ಇರ್ತಾ ಇರಲಿಲ್ಲ. ಈ ಒಂದೆಲ್ಲ ಸಮಸ್ಯೆಗಳನ್ನ ಅರಿತು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಸುದ್ದಿಯನ್ನ ಮಾಡಿತು. ಅದಾದ ಬಳಿಕ ಇಲ್ಲಿ ನೀವು ನೋಡ್ತಾ ಇರಬಹುದು ಹೆರಿಗೆ ಕೋಣೆ. ಈ ಕಳೆದ ನೀವು ಏನು ವಿಜುವಲ್ಸ್ ಗಳೆಲ್ಲ ಏನ್ ನೋಡ್ತಾ ಇದ್ರಿ, ಆ ವಿಜುವಲ್ಸ್ ಗಳಿಗೂ ಈಗ ನೋಡಿದ್ರೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಸಹ ನಿಮಗೆ ಕಂಡು ಬರುತ್ತೆ. ಅಂತಂದ್ರೇನು, ಕಳೆದ ಸಂಪೂರ್ಣವಾಗಿ ಕತ್ತಲೆಯಲ್ಲಿ ಇರ್ತಕ್ಕಂತಹ ಹಾಸ್ಪಿಟಲ್ ಹಗಲಿನೇ ಇವಾಗ ಎಲ್ಲಾನು ಅಂದ್ರೇನು ಲೈಟ್ಗಳನ್ನ ಬಲ್ಬ್ಗಳೆಲ್ಲ ಉರಿತಾ ಇದೆ. ಉತ್ತಮವಾದಂತಹ ಇಲ್ಲಿ ವ್ಯವಸ್ಥೆಗಳನ್ನ ಸಹ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಗೆ ಸಂದ ಜಯ ಅಂತಾನೆ ಹೇಳ್ಬೋದು. ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಸುದ್ದಿನ ಹಲವಾರು ಬಾರಿ ಸಹ ಈ ಹಿಂದೆಯೂ ಸಹ ನಾವು ರಿಪಬ್ಲಿಕ್ ಕನ್ನಡ ಇದೇ ಒಂದು ಆಸ್ಪತ್ರೆಯ ಸುದ್ದಿಯನ್ನ ಸಹ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹ ಇಲ್ಲಿರ್ತಕ್ಕಂಥ ಕೊಳಚೆ ಆಗಿರ್ಬೋದು, ಹೊಲಸಾಗಿರ್ಬೋದು, ಅವಾಗಲೂ ಸಹ ರಾಜ್ಯದ ಜನತೆಗೆ ತೋರಿಸುವಂತಹ ಕೆಲಸ ಸಹ ಮಾಡಿತ್ತು. ಇವತ್ತು ಏನೋ ಇಲ್ಲಿ ಕತ್ತಲೆಯಿಂದ ಏನ್ ಪರದಾಡ್ತಾ ಇದ್ರು ಆ ಜನರಿಗೆ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.